ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ. ಇವತ್ತು ಒಂದು ವಿಡಿಯೋ ಮಾಡಿದ್ದೀನಿ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಪ್ಲೀಸ್ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಬನ್ನಿ ಇವಾಗ ಏನು ವಿಡಿಯೋ ಅಂತ ನೋಡೋಣ. ನೆನೆಸಿದ ಕಪ್ಪು ಕಡಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮ್ಮ ದೇಹಕ್ಕಾಗುವ ಪ್ರಯೋಜನಗಳೇನು ಅಂತ ಖಂಡಿತ ಇದು ತುಂಬಾ ಒಳ್ಳೆಯ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ದಿನದೈನದ ಆಹಾರದಲ್ಲಿ ನೆನೆಸಿದ ಕಪ್ಪು ಕಡಲೆಯನ್ನು ಸೇರಿಸುವುದು ಒಟ್ಟಾರೆ ಪೋಷಣೆ ಶಕ್ತಿ, ರೋಗ ನಿರೋಧಕ ಶಕ್ತಿ ಮತ್ತು ದೀರ್ಘಕಾಲೀನ ಆರೋಗ್ಯವನ್ನು ಸುಧಾರಿಸಲು ಸರಳ, ಕೈಗೆಟುಕುವ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ. ನೆನೆಸಿದ ಕಡಲೆಯು ಪೋಷಕಾಂಶಗಳಿಂದ ಕೂಡಿದ್ದು ಆರೋಗ್ಯಕ್ಕೆ ಒಳ್ಳೆಯದು ಎನ್ನಲಾಗುತ್ತದೆ. ಕಪ್ಪು ಕಡಲೆಯನ್ನು ನೆನೆಸಿದ ನಂತರ ನಿಯಮಿತವಾಗಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಪ್ರಯೋಜನಗಳ ಪಟ್ಟಿ ತುಂಬಾ ಆಗಿರುತ್ತದೆ. ಇದು ಸಸ್ಯ ಆಧಾರಿತ ಪ್ರೋಟೀನ್ ಅತ್ಯುತ್ತಮ ಮೂಲವಾಗಿದ್ದು 100 ಗ್ರಾಂಗೆ ಸುಮಾರು 15-20 ಗ್ರಾಂಗಳು ಒದಗಿಸುತ್ತದೆ. ಇದು ಸ್ನಾಯುಗಳ ನಿರ್ಮಾಣ, ಅಂಗಾಂಗ ದುರಸ್ಥಿತಿಗೆ ಬೆಂಬಲ ನೀಡುತ್ತದೆ ಮತ್ತು ದೀರ್ಘಕಾಲವರೆಗೂ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಅವುಗಳನ್ನು ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಏನೆಲ್ಲ ರೀತಿಯಲ್ಲಿ ಪ್ರಯೋಜನಕಾರಿ ಎನ್ನುವುದು ನಾವಿಲ್ಲಿ ತಿಳಿಯೋಣ. ನೆನೆಸಿದ ಕಪ್ಪು ಕಡಲೆಯ ಪೋಷಕಾಂಶದ ಶಕ್ತಿ ಕೇಂದ್ರವಾಗಿದ್ದು ರಾತ್ರಿವಿಡೀ ನೆನೆಸಿದ ನಂತರ ಇನ್ನಷ್ಟು ಪ್ರಯೋಜನಕಾರಿಯಾಗಿರುತ್ತದೆ. ನೆನೆಸಿರುವುದರಿಂದ ದ್ವಿದಳ ಧಾನ್ಯಗಳು ಮೃದುಗೊಳಿಸುತ್ತದೆ, ಫೈಟಿಕ್ ಆಮ್ಲದಂಥ ವಿರೋಧಿ ಪೋಷಕಾಂಶಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಖನಿಜಗಳ ಜೈವಿಕ ಲಭ್ಯತೆಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ. ಕಪ್ಪು ಕಡಲೆಯಲ್ಲಿ ಕಾರ್ಬೋಹೈಡ್ರೇಟ್ಗಳು, ಫೈಬರ್, ಪ್ರೋಟೀನ್ಗಳು, ಜೀವಸತ್ವಗಳು ಮತ್ತು ಖನಿಜಾಂಶಗಳಂಥ ಸಾಕಷ್ಟು ಪೋಷಕಾಂಶಗಳು ಇರುವುದರಿಂದ ಇದು ಹೆಚ್ಚಿನ ಪೋಷಕಾಂಶದ ಮೌಲ್ಯವನ್ನು ಹೊಂದಿದೆ. ನೆನೆಸಿದ ಮತ್ತು ಕಪ್ಪು ಕಡಲೆಗಳ ಮಧುಮೇಹಿಗಳಿಗೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ನೆನೆಸಿದ ಕಡಲೆ ಒಂದು ಹಿಡಿ ಅಥವಾ ನೆನೆಸಿದ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿಯುವುದರಿಂದ ಅಗತ್ಯವಾದ ಫೈಬರ್ ಮತ್ತು ಪೋಷಕಾಂಶಗಳು ದೊರೆಯುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಮತ್ತು ಒಟ್ಟಾರೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಟಮಿನ್ಗಳು ಮತ್ತು ಸತ್ತು ಮತ್ತು ಮ್ಯಾಂಗನೀಸ್ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ದಿನವಿಡೀ ನಿರಂತರ ಶಕ್ತಿಯನ್ನು ಒದಗಿಸುತ್ತವೆ. ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವಂತೆ ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ನಿಯಮಿತ ಸೇವೆಯು ಆದರೆ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಮತ್ತು ರಂಜಕದಂಥ ಅಂಶಗಳಿಂದಾಗಿ ಮೂಳೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಇದು ಮೂಳೆ ಖನಿಜ ಸಾಂದ್ರತೆಯನ್ನು ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮೂಳೆ ಅಸ್ವಸ್ಥತೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನೀವು ರಕ್ತದ ಕೊರತೆಯಿಂದ ಬಳಲುತ್ತಿದ್ದರೆ ಕಪ್ಪು ಕಡಲೆಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ನೆನೆಸಿದ ಕಪ್ಪು ಕಡಲೆಗಳು ಕಬ್ಬಿಣದಿಂದ ತುಂಬಿರುವುದರಿಂದ ರಕ್ತಹೀನತೆಗೆ ಅತ್ಯುತ್ತಮ ಮತ್ತು ನೈಸರ್ಗಿಕ ಪರಿಹಾರ ಕಾರ್ಯನಿರ್ವಹಿಸುತ್ತವೆ. ಕಪ್ಪು ಕಡಲೆ ಕಬ್ಬಿಣದ ಅಮೂಲ್ಯ ಮೂಲವಾಗಿದೆ. ಇದು ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ, ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯಕರ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡುತ್ತದೆ. ಕಬ್ಬಿಣದ ಅಂಶವು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ, ದೌರ್ಬಲ್ಯ ಮತ್ತು ತಲೆ ತಿರುಗುವಿಕೆ ಮುಂತಾದ ಲಕ್ಷಣಗಳಿಂದ ಪರಿಹಾರವನ್ನು ನೀಡುತ್ತದೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಇವೆಲ್ಲ ತೂಕ ಕೂಡ ಇಳಿಸುತ್ತದೆ.
ಇಷ್ಟೆಲ್ಲ ಕಪ್ಪು ಕಡಲೆಗಳಿಂದ ನಾವು ಕಾಣಬಹುದು. ದಿನನಿತ್ಯ ನಾವು ಸೇವನೆ ಮಾಡೋದ್ರಿಂದ ದೇಹಕ್ಕೆ ನಮಗೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.